ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯನ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತನಾಟ್ಯಂ ವಿಭುಮಾದ್ಯಮೀಶಂ ವಂದೇ ಭವಗ್ಧಮರಾಸುರಸಿದ್ಧವಂದ್ಯಂ. यो विप्रलम्ब विपरीतपति प्रभूतवादान् निरस्तगतवान् भूतत्ववादं सर्वेश्वरो हरेति प्रतिपादयन्तम् आनन्दतीर्थमिवयमहं नमामि. नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः. आपादमूलिपर्यन्तं गुरूणाम् आकृतिं स्मरेत् तेन विघ्नाः विनश्यन्ति सिद्ध्यन्ति च मनोरथाः. ಶ್ರೀಪಾದರಾಜರ ಆರಾಧನಾ ಪ್ರಯುಕ್ತವಾಗಿ ಶ್ರೀಪಾದರಾಜರ ಉಗಾಭೋಗಗಳು ಮತ್ತು ಅವರ ಕೃತಿಗಳಲ್ಲಿ ಬಂದಿರತಕ್ಕಂಥ ಕೆಲವು ಅಂಶಗಳನ್ನ ಅವರ ಪ್ರೀತಿಗೋಸ್ಕರವಾಗಿ, ಅವರ ಅಂತರ್ಯಾಮಿಯಾಗತಕ್ಕಂಥ ನರಸಿಂಹದೇವರ ಪ್ರೀತಿಗೋಸ್ಕರವಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಶ್ರೀಪಾದರಾಜರು ಅಂದ್ರೆ ಧ್ರುವರಾಯನ ಅವತಾರ ಎಂಬುದಾಗಿ ಕರೀತಾರೆ. ಧ್ರುವರಾಯರು ಅಂತ ಹೇಳಿದ್ರೆ ಪಂಚಮಸ್ಕಂದ ಭಾಗವತ ಹೇಳುವಂತೆ ಅವರ ಸ್ಥಾನ ಯಾವುದು? ಕೇವಲ 5 ವರ್ಷ ಬಾಲಕನಾಗಿರುವಾಗಲೇನೆ ಯಾವ ತಂದೆ ತಾಯಿಗಳು ಕೂಡ ಮನೆಯಿಂದ ಹೊರಗಡೆ ಸ್ವಲ್ಪ ದೂರ 5 ವರ್ಷದ ಮಗುವನ್ನು ಬಿಡಲ್ಲ. ಅಂಥದ್ದು ಆ ತಾಯಿ ಇದ್ದಾಳಲ್ಲ, ಅವಳು ಸುನೀತಿ, ಪರಮಾತ್ಮ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಹೋಗು ಎಂಬುದಾಗಿ ಹೇಳಿ ಆ ಕಾಡಿಗೆ ಕಳಿಸ್ಕೊಟ್ಟಿದ್ದಾರೆ. ಕಾಡಿನಲ್ಲಿ ಯಾವ ಪ್ರಾಣಿಗಳು ಬರ್ಬೋದು, ಮಳೆ ಬರ್ಬೋದು, ಆಹಾರ ತಿಂಡಿ ಪದಾರ್ಥಗಳು ಯಾವುದು ಇಲ್ಲ. ಇಂತಹ ಒಂದು ಸಂದರ್ಭವನ್ನ ಅವನು ಯಾವುದನ್ನು ಲೆಕ್ಕ ತೆಗೆದುಕೊಳ್ಳದೆ ಪರಮಾತ್ಮ ನೋಡ್ಬೇಕು ಎಂಬ ಉದ್ದೇಶದಿಂದ ಹೋಗ್ತಾ ಇರುವಾಗ ಪರಮಾತ್ಮ ಏನಿದ್ದಾನವನು ನಾರದರನ್ನು ಕಳಿಸ್ಕೊಟ್ಟು ಅವರ ತಲೆ ಮೇಲೆ ಕೈಯಿಟ್ಟು ಅವರ ತಂದೆಯನ್ನು ತಿರಸ್ಕಾರ ಮಾಡಿ ಬಂದಿರತಕ್ಕಂಥ ಯಾವ ಒಂದು ಪಾಪ ಇದೆ ಅದನ್ನ ನಾರದರ ಕೈ ಏನಿದೆ ಅದರ ಸ್ಪರ್ಶದಿಂದ ಅದನ್ನು ಪರಿಹಾರ ಮಾಡಿಸಿ 6 ತಿಂಗಳು ತಪಸ್ಸು ಮಾಡಿದಾಗ ಆ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಿದ್ದಾನೆ. ಸ್ಥಾನಮಾನ ಕೊಡ್ತಾ ಇದ್ದಾನೆ ಅವನಿಗೆ. ಎಂಥ ಸ್ಥಾನ ಅಂದ್ರೆ ಪಂಚಮಸ್ಕಂದ ಭಾಗವತ ಹೇಳುವಂತೆ ಯಸ್ಯ ಪುಚ್ಛಾಗ್ರೇ ಅರ್ವಾಗ್ಭೂತ ಶಿರಸಃ ಕುಂಡಲೀಭೂತ ದೇಹತ್ಯ ಧ್ರುವ ಉಪಕಲ್ಪಿತಃ. ಶುಂಶುಮಾರ ಎಂಬತಕ್ಕಂಥ ಒಂದು ಲೋಕ ಇದೆ. ಆ ಶುಂಶುಮಾರದಲ್ಲಿ ಚೇಳಿನ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಅದರ ಪ್ರತಿಯೊಂದು ಮಣಿಗಳಲ್ಲಿ ಕೂಡ ಸಮಸ್ತ ದೇವತೆಗಳು ಆಶ್ರಿತರಾಗಿದ್ದಾರೆ. ಆ ಬಾಲ ಕೊಂಡಿ ಏನಿದೆ, ಆ ಕೊಂಡಿಯ ತುದಿಯಲ್ಲಿ ಈ ಧ್ರುವರಾಯರು ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ತಲೆ ಕೆಳಗಾಗಿ ಮಾಡಿರ್ತಕ್ಕಂಥ ಕೊಂಡಿಯನ್ನು ಮೇಲಿರತಕ್ಕಂಥ ಆ ಕೊಂಡಿಯ ತುದಿಯಲ್ಲಿ ಧ್ರುವರಾಯರ ಜಾಗ ಇದೆ. ಆ ಕೊಂಡಿಯನ್ನು ಮೇಲೆ ಎತ್ತಿದಾಗ ಸೂರ್ಯನ ಕಡಿವಾಣಗಳಿದಲ್ಲ, ಕುದುರೆಗಳು, ಅದು ಎಳೆದಾಗ ಆಗುತ್ತೆ. ಹಾಗೆ ಆಗತ್ತೆ. ಹಗಲು ನಿಧಾನ ಆಗುತ್ತೆ. ಸ್ವಲ್ಪ ಬಿಟ್ಬಿಟ್ರೆ ಆರಾಮ್ ಬಿಟ್ಬಿಟ್ಟ ಅಂತ ಹೇಳಿದ್ರೆ ಹಾಗೆ ಆಗತ್ತೆ. ಕುದುರೆಗಳು ಬೇಗ ಹೋಗುತ್ತೆ. ಹಾಗೆ ಆಗತ್ತೆ. ಅದು ದಕ್ಷಿಣಾಯನ, ಉತ್ತರಾಯಣ, ಹೀಗೆಲ್ಲ ಈ ಕಾಲಗಳೆಲ್ಲವನ್ನೂ ನಿಯಮನ ಮಾಡತಕ್ಕಂಥದ್ದು ಈ ಧ್ರುವರಾಯರು. ನಾವನ್ಕೊಂಡಂತೆ ಭುಂಜಾನಂ ಷಷ್ಠಿ ಶಾಖಂ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಅದರಲ್ಲಿ ವ್ಯಾಸರಾಜ ಇದನ್ನ ಸಂಗ್ರಹ ಮಾಡಿದ್ದಾರೆ. ಭುಂಜಾನಂ ಷಷ್ಠಿ ಶಾಖಂ ಅಂದ್ರೆ 60 ಶಾಖೆಗಳನ್ನ ಪರಮಾತ್ಮ ನಿವೇದನೆ ಮಾಡ್ತಾ ಇದ್ರು. ಇರ್ಲಿ, ಈ ಅರ್ಥವನ್ನು ಇಟ್ಕೊಳ್ಳೋಣ, ಇದನ್ನು ತಪ್ಪೇನಲ್ಲ. ಯಾಕೆಂದ್ರೆ ಪರಮಾತ್ಮನಿಗೆ 60 ಶಾಖೆಗಳನ್ನು ತಯಾರು ಮಾಡಿ ಆ ಪರಮಾತ್ಮ ನಿವೇದನೆ ಮಾಡತಕ್ಕಂಥದ್ದು ಕೂಡ ಭಾರಿ ದೊಡ್ಡ ದೀಕ್ಷೆ ಇರಬೇಕು. ನಮ್ಗೇನಿಲ್ಲ, ಅನ್ನ ಸಾರು, ಅನ್ನ ಇದು ಮಾತ್ರ ನೈವೇದ್ಯ ಮಾಡಿಬಿಟ್ಟು ನಾವು ಮಾತ್ರ ಬಗೆ ತಿಂತಾ ಇರ್ತೇವೆ. ದೀಕ್ಷೆ ಇಲ್ಲ ಅಂತ ಅರ್ಥ ಬರುತ್ತೆ. ಹಾಗಾಗಿ ಆದ್ದರಿಂದ ಇಂತಹ ಒಂದು 60 ಶಾಖೆಗಳೇನಿದೆ ಅದನ್ನ ಅವರು ಅರ್ಪಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಆಂತರಿಕ ಅರ್ಥವನ್ನು ನಾವು ತಿಳ್ಕೋಬೇಕು. 60 ಶಾಖೆಗಳು ಅಂದ್ರೆ ಏನು? ಶಾಖೆಗಳು ಅಂದ್ರೆ ಏನು? 60 ಅಂದ್ರೆ ಏನು? ಭುಂಜಾನಂ ಷಷ್ಠಿ ಶಾಖಂ ಅಂತಿದೆ. ನಮಗೆ
ಪ್ರಭವ ವಿಭವ ಮೊದಲಾಗಿರ್ತಕ್ಕಂಥದ್ದೇನಿದೆ 60 ಸಂವತ್ಸರಗಳು ಇದೆ. ಆ ಸಂವತ್ಸರಗಳು ಇದ್ರೇನೆ ನಮ್ಮೆಲ್ಲಾ ಕಾರ್ಯಕ್ರಮ ನಡೆಯೋದು. ಶಕ್ಯತೆ ಇತಿ ಶಾಖಾ, ಯಾವುದು ನಮ್ಮ ದೈನಂದಿನ ಕರ್ಮ ಮಾಡ್ಲಿಕ್ಕೆ ಸಮರ್ಥವಾಗುತ್ತೋ ಅದು ಶಾಖೆಗಳು. ಸಂವತ್ಸರ ಇದ್ದಿರ್ತ ನಾವು ಕರ್ಮ ಮಾಡೋದು. ಈಗ ಪ್ಲವನಾಮ ಸಂವತ್ಸರ ಅಂತ ಇದ್ರೆ ಮಾತ್ರ ನಾವು ಪ್ಲವನಾಮ ಸಂವತ್ಸರೇ ಅಂತ ನಾವು ಹೇಳ್ಕೊಂಡು ಹೋಗ್ತೀವಿ ನಾವು. ಹಾಗಾದ್ರೆ 60 ಯಾವ ಪ್ರಭವ ವಿಭವಾದಿಗಳು ಕಾಲಗಳಿದೆ, ಅದನ್ನ ಆ ಶುಂಶುಮಾರನ ಅನುಗ್ರಹದಿಂದಾಗಿ ಅವರು ಅದನ್ನು ನೇಮನ ಮಾಡೋದು. ಹಾಗಾದ್ರೆ ಭುಂಜಾನಮಂತಿದಲ್ಲ ಅಂತ ಪ್ರಶ್ನೆ ಬಂದ್ರೆ, ಭುಜ ಎಂಬ ಧಾತು ಪರಿಪಾಲನ ಅವ್ಯವಹಾರ ಅಂತಿದೆ. ಅವ್ಯವಹಾರ ಅಂದ್ರೆ ಊಟ, ಪರಿಪಾಲನ ಅಂದ್ರೆ ರಕ್ಷಣೆ ಮಾಡೋದು. ಹಾಗಾದ್ರೆ 60 ಶಾಖೆಗಳನ್ನು ಅಂದ್ರೆ ಏನು, 60 ಸಂವತ್ಸರಗಳನ್ನ ಅವರು ವಿಶೇಷವಾದ ರೀತಿಯಲ್ಲಿ ನಿಯಮನ ಮಾಡ್ತಾ ಇದ್ದೇನೆ ಎಂಬ ಅರ್ಥದಲ್ಲಿ ಭುಂಜಾನಂ ಷಟ್ಟಿ ಶಾಖಂ ಎಂಬುದಾಗಿ ಹೇಳಿದ್ದಾರೆ. 60 ಶಾಖೆಗಳನ್ನು ಇಟ್ಟಿದ್ದಾರೆ. ಅದು ಇತಿಹಾಸದಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು. ಪರಮಾತ್ಮನಿಗೆ ಏನೇನು ಅವನು ಕೊಟ್ಟಿರತಕ್ಕಂಥ ವಸ್ತುಗಳಿದೆ ಎಲ್ಲವನ್ನೂ ಕೂಡ ಪರಮಾತ್ಮ ಅರ್ಪಣೆ ಮಾಡತಕ್ಕಂಥದ್ದು ಎಂಬುದೇನಿದೆ ಅದು ಮುಖ್ಯವಾಗಿ ಮಾಡಬೇಕಾದ ಕರ್ಮ. ಅದನ್ನು ಅವರು ಮಾಡಿದ್ದಾರೆ. ಇಂತಹ ಶ್ರೀಪಾದರಾಜರು ಧ್ರುವರಾಯರೇ ಶ್ರೀಪಾದರಾಜರು ಎಂಬುದಾಗಿ ಮಧ್ವಪದಿ ವಿಠಲ ಹೇಳ್ತಾರೆ. ವರಧ್ರುವನ ಅವತಾರ ಶ್ರೀ ಶ್ರೀಪಾದರಾಜರು ಶ್ರೀರಂಗ ವಿಠಲನ ಉಪಾಸಕರು ಎಂಬ ಒಂದು ಉಗಾಭೋಗದಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ಶ್ರೀಪಾದರಾಜರು ಅಂದ್ರೆ ಧ್ರುವನ ಅವತಾರ. ಧ್ರುವ ಅಂದ್ರೆ ಏನು, ಧ್ರುವ ಅಂದ್ರೆ ಏನು, ಭೂಮಿಗೆ ಆ ಧ್ರುವ ಎಂಬತಕ್ಕಂಥದ್ರಿಂದ ಬೆಳಕು ಬರಬೇಕಾಗಿದ್ರೆ, ನಮಗೆ ಬೆಳಕು ಬರಬೇಕಾಗಿದ್ರೆ ಧ್ರುವ ನಕ್ಷತ್ರದಿಂದ 250 ಜ್ಯೋತಿರ್ವರ್ಷ ಬೇಕು ನಮಗೆ. ಅಂದ್ರೆ 250 ವರ್ಷ ಆದ್ಮೇಲೆ ನಮಗೆ ಧ್ರುವ ಏನಪ್ಪ ಸರಿದು ಬಿಟ್ರೆ ಸರಿಯಲ್ಲ, ಅವನು ಸರಿದ್ರೆ ನಮ್ಗೆ ಗೊತ್ತಾಗೋದು 250 ವರ್ಷ ಆದ್ಮೇಲೆ. ಅಲ್ಲಿವರೆಗೂ ಆ ಬೆಳಕು ಬರ್ತಾನೆ ಇರುತ್ತೆ. ಅಷ್ಟು ದೂರ ಇರತಕ್ಕಂಥವನು ಅಂತಹ ಆ ಧ್ರುವರಾಯರಿ ಇದ್ದಾರೆ. ಅವರು ಪರಮಾತ್ಮನ ಅನುಗ್ರಹದಂತೆ ಇಲ್ಲಿ ರಾಜ್ಯಭಾರ ಮಾಡಿ ಆಗ ಅವರು ಅನ್ಕೊಂತಾರೆ, ಪರಮಾತ್ಮನು ಪ್ರತ್ಯಕ್ಷನಾಗಿದ್ದಾಗ ನನಗೆ ಆ ದೇಹ ಮೋಕ್ಷ ಕೊಡು ಅಂತ ಕೇಳೋದು ಬಿಟ್ಟು ಅವನ ಮಾಯಾದಿಂದ ಮೋಹಿತನಾಗಿ ಪುನಃ ಆವೃತ್ತಿಯೇ ಇರತಕ್ಕಂಥ ಈ ಲೋಕವನ್ನು ಕೇಳ್ಬಿಟ್ಟನಲ್ಲ ಎಂಬುದಾಗಿ ಅವರು ಬೇಡ ಮಾಡ್ಕೊಂತಾರೆ. ಪುನಃ ನಾವರ್ತತೆ ಯತಿಹಿ ಆ ಪದ ಭಾಗವತದಲ್ಲಿ ಇದೆ. ಅಂದ್ರೆ ಪುನಃ ನಾ ಆವರ್ತತೆ ಯತಿಹಿ ಅಂದ್ರೆ ಏನರ್ಥ, ಯಾವ ಒಂದು ನಾವು ಜ್ಞಾನಿಯಾದವನು ನಿಯಮನ ಮಾಡಿಕೊಂಡವನು, ಯತಿ ಅಂತ ನಿಯಮನ ಮಾಡಿಕೊಂಡವನು ಪುನಃ ಈ ಸಂಸಾರಕ್ಕೆ ಬರೋದಿಲ್ವೋ ಆ ರೀತಿಯಾಗಿ ನಾನು ಸಾಧನೆ ಮಾಡ್ಕೊಂತೇನೆ ಎಂಬುದಾಗಿ ಬಂದು ಅವರು ಈ ಶ್ರೀಪಾದರಾಜರಾಗಿ ಅವತಾರ ಮಾಡಿ ಈ ಶಾಸ್ತ್ರಗಳಲ್ಲಿ ಅವರು ಉಭಯ ರವಿ ಕಮಲ ರವಿ ಅಂತ ಅವರಿಗೆ ಅಂದ್ರೆ ಉಭಯ ರವಿ ಅವರು ಸಂಸ್ಕೃತವೂ ಗೊತ್ತು ಅಲ್ಲದೆ ಕನ್ನಡವೂ ಗೊತ್ತು ಅವರಿಗೆ. ಆದ್ದರಿಂದ ದಾಸ ಸಾಹಿತ್ಯ ಏನಿದೆ ಅದನ್ನು ವಿಶೇಷವಾಗಿ ಅವರ ಆಡು ಭಾಷೆಯಲ್ಲೇ ಶಾಸ್ತ್ರದಲ್ಲಿ ಮಡುಗಟ್ಟಿರತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಆ ಒಂದು ಶಾಸ್ತ್ರದ ಪ್ರಮೇಯಗಳನ್ನ ಸುಲಭವಾದ ರೀತಿಯಲ್ಲಿ ಒಂದು ಅಕ್ಷರವನ್ನೂ ಕೂಡ ವ್ಯತ್ಯಾಸ ಮಾಡದೆ ಅದು ನಂಬೇಕಾಗಿದ್ದಾರೆ. ಏನೋ ಸುಮ್ಮನೆ ಅದು ತಾತ್ಪರ್ಯ ಮಾತ್ರ ಬರೆಯೋದು ಅಂತಲ್ಲ. ಈಗ ಭಾಗವತವನ್ನು ತೆಗೆದುಕೊಂಡಿದ್ದಾರೆ, ನರಸಿಂಹದೇವರ ಪ್ರಾದುರ್ಭಾವ ದಂಡಕ ಅಂತ ಬರೆದಿದ್ದಾರೆ. ಬರೀ ನರಸಿಂಹ ಪ್ರಾದುರ್ಭಾವ ಅಂತ ಬರೆದಿಲ್ಲ ಅವರು, ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂತ ಬರೆದಿದ್ದಾರೆ. ಲಕ್ಷ್ಮೀ ಸಹಿತವಾಗಿಯೇ ಪರಮಾತ್ಮ ಬರೋದು. ಯಾಕೆ ಬರೀ ಕಂಬ ನಾವು ನೋಡಿ ಸಿನಿಮಾದಲ್ಲಿ ನೋಡೋದಷ್ಟೇ, ನಾವು ಕಂಬದಲ್ಲಿ ಜಾಗ ಇರಲ್ಲ, ಅದಕ್ಕೋಸ್ಕರವಾಗಿ ಒಬ್ಬರು ಮಾತ್ರ ತೋರಿಸ್ತಾರೆ. ಅದು ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂದ್ರೆ ಏನು, ದೇಶತಃ ಕಾಲತಃ ಸಮಳು ಅಂದ್ಮೇಲೆ ಪರಮಾತ್ಮ ಬಂದ ಅಂದ್ರೆ ಲಕ್ಷ್ಮಿ ಬರದೇ ಇದ್ರೆ ಹಾಗೆ ಬರಲೇಬೇಕಲ್ವಾ. ಅದಕ್ಕೆ ಸಪ್ತಮ ಸ್ಕಂದ ಅಂತ ಹಾಕಿದ್ದಾರೆ. ಸಪ್ತ ಮ ಅಂತ ಪದ ಇದೆ. ಪತ ಅಂದ್ರೆ ಜಟ, ತ ಋಷೀಣಂ ಸತ ಜಟ ಪತ ಅಂದ್ರೆ. ಸಪ್ತ ಅಂದ್ರೆ ಏನು, ಜಟೆಯಿಂದ ಕೂಡಿದವನು ಅಂದ್ರೆ ಕೇಸರದಿಂದ ಕೂಡಿದವನು, ಕೇಸರಿ ಸಿಂಹ ಅವನು, ನರಕೇಸರಿ ಅವನು. ಇನ್ನು ಮ ಅಂದ್ರೆ ಏನು, ಲಕ್ಷ್ಮೀ ದೇವಿ, ಅದರಿಂದ ಸಾ ತಗೋಬೇಕು. ಹಾಗಾದ್ರೆ ಸಮ ಸಪ್ತಮ ಹಾಗೆ. ಅದಕ್ಕೆ ಸಪ್ತಮ ಸ್ಕಂದಲ್ಲಿ ಹಾಕಿ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವವೇ ಮಾಡಿದ್ದಾನೆ ಪರಮಾತ್ಮ ಎಂಬುದಾಗಿ ಕೂಡ ಅವರು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಯಾಪ್ತಿಂಚ ಭೂತೇಶು ಅಖಿಲೇಶು ಅಂತ ಶ್ಲೋಕ ಬರುತ್ತೆ. ಅದನ್ನು ಈ ರೀತಿ ಅವರು ಕನ್ನಡೀಕರಣ ಮಾಡಿದ್ದಾರೆ. ಒಂದು ಅಕ್ಷರ ಯಾವುದಾದ್ರೂ ನೀವು ಬಿಟ್ಟಿದ್ದು ಸರಿಯಾದ ಈ ಶ್ಲೋಕಕ್ಕೆ ಎಷ್ಟು ಅರ್ಥವನ್ನು ಹೇಳ್ಬೋದು ಅದೇ ಈ ಶ್ಲೋಕಕ್ಕೆ ಅರ್ಥ ಹೇಳ್ಬೋದು. ಅದೇ ಹಾಗೆ ಅಲ್ಲಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಣಕ್ಕೆ ಕನ್ನಡೀಕರಣ ಹೇಗಿದೆ ಅವರು ಅಂದ್ರೆ, ಭೂತ ಬೇತಾಳಿಕಾ ದಂಡುಗಳ್ ಅಂಗಿ ಬೆಂಡಾದವ ವೇಳೆ ತದ್ಭೃತ್ಯ ವಾಕ್ ಸತ್ಯಮಂ ಮಾಡಬೇಕಾಗಿ, ತದ್ಭೃತ್ಯ ವಾಕ್ ಸತ್ಯಮಂ ಮಾಡಬೇಕಾಗಿ.
ತನ್ನ ವ್ಯಾಪ್ತತ್ವಮಂ ಪಥ್ಯವಾಗಿಪ್ಪವೋಳ್ ಆ ಸಭಾಸ್ತಂಭದೊಳ್ ಡಿಂಬ ಸಂಭಾವನಕ್ಕಾಗಿ ಸಂಭೂತನಾದನ್. ಒಂದು ಅಕ್ಷರದಲ್ಲಿ ಹೋಗಿರ್ಬೇಕು. ಇದು ಶ್ರೀಪಾದರಾಜರ ನಾವು ಕನ್ನಡಕ್ಕೆ ಅನುವಾದ ಮಾಡ್ಬಿಡ್ತೇವೆ, ಅದು ಎಷ್ಟೋ ಅಕ್ಷರಗಳು ಹೊರಟಾಗಿರುತ್ತೆ, ವಿಷಯವೇ ಬಿಟ್ಟು ಹೋಗಿರುತ್ತೆ. ನಾವು ಶ್ರೀಪಾದರಾಜ ಹಾಗೆ ಮಾಡಿಲ್ಲ. ಆದ್ರಿಂದ ಗೋಪಿಗೀತ ಆಗಿರ್ಬೋದು ಅಥವಾ ಭ್ರಮರಗೀತ ಆಗಿರ್ಬೋದು. ಭೃಂಗ ನಿನ್ನಟ್ಟಿದನೆ ಶ್ರೀರಂಗ ಮೊದಲೇ ನಿಂದು ಅಂದಜರುಪಕ ಪೂಗೋಲಂಗಳ ತಡೆಯ ನಿಕ್ಕಿ. ನೋಡಿ, ಇನ್ನೊಂದು ಹೇಳ್ತಾರ, ಒಂದು ಶ್ಲೋಕ ಇದೆ. ಕೃಷ್ಣ ಪರಮಾತ್ಮ ಅಲ್ಲಿ ಹೊಟ್ಟೋಗಿದ್ದಾನವನು, ಮಧುರೆಗೆ ಹೊಟ್ಟೋಗಿದ್ದಾನೆ. ಮಧುರೆಯಲ್ಲಿ ಎಲ್ಲ ಸ್ತ್ರೀಯರುಗಳು ಇದ್ದಾರೆ, ಅವರೆಲ್ಲ ಇವನಿಗೆ ಬಾಣ ಗೇಣ ಬಿಟ್ಬಿಟ್ಟು ಅವನನ್ನು ವಶ ಮಾಡ್ಕೊಂಡ್ಬಿಡ್ತಾನೆ, ನಮ್ಮನ್ನ ಯಾಕೆ ನೋಡ್ತಾನೆ ಅಂತ ಭಾಗವತದಲ್ಲಿ ಬರ್ತಕ್ಕಂಥ. ಅದನ್ನ ಕರ್ಣೀಕರಣ ಹೇಗೆ ಮಾಡ್ತಾನೆ? ಲಕ್ಷ್ಮೀ ರಮಣನವ ಸೂಕ್ಷ್ಮ ಗೊಲ್ಲತೇರು ಆವು ಕುಕ್ಷಿಯೊಳಗೆ ಬ್ರಹ್ಮಾಂಡ ಅವಗೆ ಮಕ್ಷಿಪಗಳಿಂತಿಪ್ಪವು ಲಕ್ಷಿಸದೆಂತೋ ಎಮ್ಮನು ರಕ್ಷಿಸಲು ಉದಿಸಿ ಪಾಲ್ಬೆಣ್ಣೆ ಭಕ್ಷಿಸಿ ನಿರುತ ನಮ್ಮ ಅಕ್ಷಿಗೆ ಕ್ಷೋಣಿ ಚರಾಚರ ದೀಕ್ಷಿಗೆ ವಕ್ಷಣ ವಾದೇವೆವು ನಾವು. ಅವನ ಕಣ್ಣಿಗೆ ನಾವು ಬೀಳ್ತೇವ ನಾವು. ಯಾಕೆ? ಅವನ ಮೋಕ್ಷದ ರಸ ನಾವು ನೋಡಿದ್ರೆ ಗೋಕ್ಷೀರದಲ್ಲಿ ತೃಪ್ತರಾಗಿದ್ದೇವೆ. ಅವನು ನೋಡಿದರೆ ದೊಡ್ಡ ಪ್ರಪಂಚಕ್ಕೆ ಜಗನ್ನಾಥ. ಅವನು ನಾವು ಒಂದು ನೊಣ ಇದ್ದಾಗಿದ್ದೇವೆ, ನಮ್ಮನ್ನ ಯಾಕೆ ನೋಡ್ತಾನವನು? ಆದ್ರೂ ಕೂಡ ನಮ್ಮನೆಗೆ ಬಂದವನು ಹಾಲು ಮೊಸರು ಬೆಣ್ಣೆ ತಿಂದು ನಮ್ಗೆ ಉದ್ಧಾರ ಮಾಡ್ತಾ ಅಂದ್ರೆ ಅದು ಅವನ ಕರುಣೆ ಎಂಬುದಾಗಿ ಅವರು ಸ್ತೋತ್ರ ಮಾಡ್ತಾರೆ. ಹೀಗೆ ಭಾಗವತಾದಿಗಳಲ್ಲಿ ಬಂದಿರತಕ್ಕಂಥ ಅಷ್ಟು ವಿಚಾರಗಳನ್ನು ಕೂಡ ಅವರು ಪೂರ್ಣವಾಗಿ, ಯಾಕೆ ಭಕ್ತಿಯ ಭಾಗವತಂ ಶಾಸ್ತ್ರ ಅಂತ ಹೇಳಿದ್ರೆ ಭಕ್ತಿ ಬರಬೇಕಾಗಿದ್ರೆ ಭಾಗವತ ಶಾಸ್ತ್ರ ಬೇಕು. ಅದಕ್ಕೆ ಪ್ರಧಾನವಾದ ಘಟ್ಟಗಳೆಲ್ಲವನ್ನೂ ಕೂಡ ಅವರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಅವರು ಬೇರೆ ಪ್ರಮೇಯಗಳನ್ನು ಕೂಡ ಹೇಳಿದ್ದಾರೆ. ಈಗ ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್ ಅಂತಿದೆ. ಇದು ಸಾಮಾನ್ಯವಾಗಿ ಸಾಮಾನ್ಯ ಸಂಸ್ಕೃತ ಜ್ಞಾನ ಇದ್ದವ್ರಿಗೆ ಅರ್ಥ ಆಗುತ್ತೆ. ಆದ್ರೆ ಅವರೇನ್ ಮಾಡಿದ್ರು, ಬರುವುದು ಬುದ್ಧಿಯು ಕೀಳುತ್ತಿ ನೋಡಿ ಅದೇ ಶ್ಲೋಕವನ್ನೇ ಕನ್ನಡೀಕರಣ ಮಾಡಿ ಒಂದು ಸಣ್ಣ ಉಗಾಭೋಗದಲ್ಲಿ ಅದಕ್ಕೆ ಏನು ಅರ್ಥ ಮಾಡ್ಕೋಬೇಕಿವೆ ಎಂಬುದನ್ನು ತೋರಿಸ್ಕೊಟ್ರು. ಅಂದ್ರೆ ಹನುಮಂತ ದೇವರ ಸ್ತೋತ್ರವನ್ನ ಆ ಶ್ಲೋಕದಲ್ಲಿ ಗಟ್ಟಿಯಾಗಿರತಕ್ಕಂಥ ಸುಲಭವಾದ ಭಾಷೆಯಲ್ಲಿ ಮಾಡಿ ನಮಗೆ ಶ್ರೀಪಾದರಾಜ ಕೊಟ್ಟಿದ್ದಾರೆ. ಅಂದ್ರೆ ಅವರ ಸಮಾಜಕ್ಕೆ ತತ್ವವನ್ನ ತಿಳಿಸ್ಕೊಳ್ಬೇಕು ಎಂಬತಕ್ಕಂತಹ ಕಳಕಳಿ ಎಷ್ಟಿದೆ ಎಂಬುದಾಗಿ ಅವರ ಗ್ರಂಥಗಳು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಇನ್ನು ಅವರ ಒಂದು ಕೆಲವು ಯುಗಾಭೋಗಗಳನ್ನ ನಾವು ನೋಡೋಣ. ನಾವು ಶ್ರೀಪಾದರಾಜರು ಬಲ್ಲವನು ಉಳ್ಳವನು ನೀನಿರಲು ಭಜಿಸದೆ ಕ್ಷುಲ್ಲಕರ ಮತವ ಹಿಡಿದು ಸುಖವ ಬಯಸುವೆ ನಾನು. ಕಲ್ಲು ಗೋವಿನ ಹಾಡು ಕಲ್ಲು ಬಯಸಿದರೆ ಆಗ ಹಲ್ಲ ಹೋದ ನದಿಯೇ ಅಕಟಕಟ ಮಂದಮತಿಯು ಎಂಬುದಾಗಿ ಒಂದು ಉಗಾಭೋಗದಲ್ಲಿದೆ. ಅದರಲ್ಲಿ ಅವರ ಅಭಿಪ್ರಾಯ ಏನಂದ್ರೆ, ಈಗ ಒಂದು ಸಿಮೆಂಟಿನಿಂದ ಮಾಡಿರತಕ್ಕಂಥ ಒಂದು ಗೋಬಿ ಇರುತ್ತೆ, ಸಿಮೆಂಟಿಂದ ಮಾಡಿರೋದು. ಸಾಮಾನ್ಯ ಒಂದ್ ಕಡೆ ಹಾಕಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅದು ಕರು ಇರುತ್ತೆ ಅದು ಒಂದು ಯಾವುದೋ ಒಂದು ಬೇರೆ ಒಂದು ಗೋವಿನ ಕರು ಇರುತ್ತೆ. ಆ ಸಿಮೆಂಟಿಂದ ಮಾಡಿರತಕ್ಕಂಥ ಒಂದು ಗೋವಿ ಏನಿದೆ ಅದು ನನ್ನ ತಾಯಿ ಅಂತ ತಿಳ್ಕೊಂಡು ಈ ಕರು ಹೋಗಿ ಜೋರಾಗಿ ಆ ಹಲ್ಲನ್ನು ಹೊಡೆದ್ರೆ ಕೆಚ್ಚಲಿಗೆ ಏನಾಗುತ್ತೆ, ಅದರ ಹಲ್ಲು ಹೋಗುತ್ತೆ ಅಷ್ಟೆ. ಹಾಗೆ ಬಲ್ಲವನು ಉಳ್ಳವನು ನೀನಿರಲು ಭಜಿಸದೆ. ಬಲ್ಲವ ಉಳ್ಳವ ನೀನು ಅಂದ್ರೆ ಏನು? ನಮ್ಮ ಸ್ವರೂಪ ಏನು ಅಂತ ನಿನಗೆ ಗೊತ್ತು. ಉಳ್ಳವ ಲಕ್ಷ್ಮೀಪತಿ ನೀನು. ಏನು ಬೇಕಾದ್ರೂ ನಿನ್ನನ್ನು ಕೇಳ್ಬೇಕಷ್ಟೇ ಹೊರತಾಗಿ ಯಾರ್ಯಾರೋ ವ್ಯಕ್ತಿಗಳನ್ನ ನಾವು ಕೇಳ್ತಾ ಇದ್ದೇವೆ. ಇದು ಯಾವ ರೀತಿ ಅಂದ್ರೆ ತನ್ನ ತಾಯಿ ಅಲ್ಲಂತೆ, ತನ್ನ ತಾಯಿ ಅಂತ ತಿಳ್ಕೊಂಡು ಆ ಒಂದು ಸಿಮೆಂಟಿಂದ ಮಾಡಿರತಕ್ಕಂಥ ಗೋವಿ ಏನಿದೆ ಅದರ ಒಂದು ಕೆಚ್ಚಲನ್ನು ಬಡಿದ್ರೆ ಅದರ ಹಲ್ಲು ಹೋಗುತ್ತೆ. ಹಾಗೆ ಪರಮಾತ್ಮನನ್ನು ಬಿಟ್ಟು ಬೇರೆಯವರು ನಾವು ಕೇಳಿದೀವಿ ಅಂತ ಹೇಳಿದ್ರೆ ಅದೇನಾಗತ್ತೆ, ಪರಮಾತ್ಮನನ್ನು ಬಿಟ್ಟು ಬೇರೆಯವರು ನಾವು ಕೇಳಿದ್ವಿ ಅಂದ್ರೆ ಅದನ್ನ ಹಲ್ಲು ಮುರ್ಕೋಬೇಕಾಗತ್ತೆ ಅಷ್ಟೇ ಹೊರತಾಗಿ ಅವರಿಂದ ಇಷ್ಟಾರ್ಥನ ಸಿದ್ಧ ಆಗೋದಿಲ್ಲ. ಬಲ್ಲವನು ಉಳ್ಳವನು ನೀನಿರಲು ಭಜಿಸದೆ ಕ್ಷುಲ್ಲಕರ ಮತವ ಹಿಡಿದು ಸುಖವ ಬಯಸುವೆ ನಾನು. ಹಾಗೆ ದೃಷ್ಟಾಂತ ಅದಕ್ಕೆ, ಕಲ್ಲು ಗೋವಿನ ಹಾಲು ಕರು ಬಯಸಿದಡೆ ಹಲ್ಲು ಹೋಹದ ನರಿಯೇ ಅಕಟಕಟ ಮಂದಮತಿಯು. ಆದ್ರಿಂದ
ಆ ಬೇರೆಯವರನ್ನ ಕೇಳದಂತೆ ಮಾಡು ಪರಮಾತ್ಮ ಅಂತ ಹೇಳೋದನ್ನ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದಃ ಕಸ್ಯಸ್ವಿದ್ದನಂ ನೋಡಿ ಅದರದ್ದು ಮಾಗೃದಃ ಕಸ್ಯಸ್ವಿದ್ದನ ಅಂದ್ರೆ ಯಾರ ಹತ್ರೂ ಕೂಡ ಹೋಗಿ ನೀನು ದುಡ್ಡನ್ನ ಕಾಸನ್ನ ಯಾವುದನ್ನು ನೀನು ಸುಖಕ್ಕಾಗಿ ಕೇಳಬೇಡ, ಕೇಳೋದ್ರಿಂದ ಪರಮಾತ್ಮನ್ನೇ ಕೇಳು. ಭಾಗವತದಲ್ಲಿ ಇನ್ನೊಂದು ಬರುತ್ತೆ, ಅಕಾಮೋವ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ ತೀವ್ರೇನ ಭಕ್ತಿ ಯೋಗೇನ ಯಜೇದ ಪರಮಂ ಹರಿಂ ಅಂತ ಹೇಳ್ತಾರೆ. ಅವನ ಮೋಕ್ಷ ಕಾಮನೆ ಇರಲಿ, ಕಾಮನೆ ಇಲ್ಲದೇನವನಾಗಿರಲಿ, ಅಥವಾ ಇನ್ಯಾವುದಾದ್ರು ಲೌಕಿಕ ಕಾಮನೆ ಉಳ್ಳವನಾಗ್ಲಿ, ಆ ಎಲ್ಲರೂ ಕೂಡ ಪರಮಾತ್ಮನನ್ನೇ ಕೇಳಬೇಕು ಅಂತ ಆಗ್ಲಿ ಬೇರೆ ವ್ಯಕ್ತಿಗಳಿಗೆ ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಇಲ್ಲ ಎಂಬ ತತ್ವವನ್ನ ಈ ಒಂದು ಉಗಾಭೋಗದಲ್ಲಿ ಶ್ರೀಪಾದರಾದರು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಉಗಾಭೋಗ ನೋಡೋಣ. ನಮ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಏನಂದ್ರೆ, ಈಗ ನಾವೆಲ್ಲರೂ ಕೂಡ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಬೇಕಾದಷ್ಟು ಪೂಜೆಗಳು ಮಾಡ್ತಾ ಇದ್ದೀವಿ. ಜ್ಞಾನ ಬಂದಾಗ್ಲಿಂದಲೂ ಕೂಡ ಪರಮಾತ್ಮನಲ್ಲೇ ನಾವು ಮುಳುಗಿದ್ದೇವೆ. ಎಲ್ಲವೂ ಪರಮಾತ್ಮನೇ ಮಾಡೋದು ಅಂತ ತಿಳ್ಕೊಂಡಿದ್ದೇವೆ. ಆದ್ರೆ ನಮಗೆ ಒಂದಲ್ಲ ಒಂದು ಪರಂಪರೆಗಳು, ಕಷ್ಟ ಪರಂಪರೆಗಳು ಬರ್ತಾನೆ ಇವೆ. ದೇವರಿಲ್ಲ ದಿಂಡ್ರಿಲ್ಲ ಎಂಬುದಾಗಿ ನಾಸ್ತಿಕರಾಗಿರ್ತಕ್ಕಂಥ ಎಷ್ಟೋ ಜನ ಇದ್ದಾರೆ. ಏನು ಅವ್ರಿಗೆ 5-6 ಕಾರುಗಳೇನು, 10-15 ಮನೆಗಳಿಗೇನು, ಅವರ ಆಸ್ತಿ ಏನು, ಅವ್ರ ಪಾಸ್ತಿ ಏನು, ಇದೆಲ್ಲ ನಾವು ನೋಡ್ತಾ ಇದ್ರೆ ನಾವೆಲ್ಲ ಮಾಡೋದು ವ್ಯರ್ಥ ಬಿಡ್ರಿ. ಆದ್ರಿಂದ ನಮಗೆ ಏನ್ ಮಾಡಿದ್ರು ಕೊಡಲ್ಲ ಅಂತ ಕಾಣ್ತಾವ. ಅವ ನೋಡಿ ಏನು ಮಾಡ್ದಿದ್ದು ಕೊಡ್ತಾ ಇದ್ದ ನೋಡ್ರಿ ಅಂತ ನಮಗೆ ಈ ರೀತಿ ಬರಬಾರ್ದು ಭಾವ. ಇದಕ್ಕೆಲ್ಲ ತಾತ್ಪರ್ಯಗಳೆಲ್ಲ ಶಾಸ್ತ್ರ ಬೇರೆ ಹೇಳ, ಅದು ನಮಗೆ ಸಾಮಾನ್ಯವಾಗಿ ಬರುತ್ತೆ. ನೋಡಿ ಅವ್ರ ಎದುರುಗಡೆ ಮನೆ ನೋಡ್ರಿ, ಕಾರುಗಳೇನು, ಅದೇನು ಇದೇನು, ಹಾಗೆ ಮೋಜು ಮಾಡ್ತಾ ಇದ್ದಾರೆ. ನಾವು ಹುಟ್ಟದಾಗಿಂದಲೂ ಕೂಡ ಧರ್ಮ 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 ಅನ್ಕೊಂಡು ಹೋಗಿದ್ದೇವೆ. ಆದ್ರೆ ನಮ್ಗೆ ಯಥಾಪ್ರಕಾರ ಏನೋ ಒಂದು ಕಾರಿಲ್ಲ, ಇದಿಲ್ಲ, ಅದಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ನಾವು ಒಂದು ತೌಲನಿಕ ಅಧ್ಯಯನ ಮಾಡೋ ರೀತಿ ನಮ್ಗೆ ಇದು ತಪ್ಪು ಅಂತ ಹೇಳ್ತಾರೆ. ಯಾಕೆಂದ್ರೆ ಯಸ್ಯ ಅನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಿಮ್ಗೆ ಅನುಗ್ರಹ ಮಾಡಬೇಕು ಅಂತ ನಾ ಇಷ್ಟಪಡ್ತೇನೆ, ಆಗ ಮೊದಲು ನನ್ನ ಹೆಂಡತಿಯನ್ನ ನನ್ನ ಹತ್ರ ಕಳ್ಸ್ಕೊಂತೇನೆ ಅಂತ. ಅಂದ್ರೆ ಆ ಸಂಪತ್ತನ್ನ ನನ್ನ ಹತ್ರ ಕಳ್ಸ್ಕೊಂತೀನಿ. ಯಾಕೆ ಅಂದ್ರೆ ಸಂಪತ್ತು ಲಕ್ಷ್ಮೀದೇವಿ ಇದ್ಲು ಅಂದ್ರೆ ಅವನಿಗೆ ತಲೆ ತಿರುಗತ್ತೆ, ಅವನೇ ಮಾಡ್ತಾನೆ, ದೇವರು ಮರೀತಾನೆ. ಸಂಪತ್ತು ಇದ್ರೆ ದೇವರನ್ನ ಮರೀತಾನ. ಕುಚೇಲನಿಗೆ ಯಾವುದೇ ರೀತಿಯ ಸಂಪತ್ತಿದ್ದಿಲ್ಲ, ಆದ್ರೆ ಪರಮಾತ್ಮ ಬೇಕಾದಷ್ಟು ಅವನೇ ಮಾಡ್ದ, ಸಂಪತ್ತನ್ನು ಕೊಟ್ಟ. ಆದ್ರೆ ಪರೀಕ್ಷೆ ಮಾಡಿಕೊಟ್ಟ. ದೇವರು ಯಾವತ್ತೂ ಕೂಡ ಸಂಪತ್ತು ಕೊಟ್ಟು ನಮ್ಗೆ ಪರೀಕ್ಷೆ ಮಾಡ್ತಾನೆ, ಸಂಪತ್ತು ಕಿತ್ಕೊಂಡು ಪರೀಕ್ಷೆ ಮಾಡ್ತಾನೆ. ಎರಡರಲ್ಲೂ ಕೂಡ ನಾವು ಉದ್ಧಾರ ಆಗ್ಬಿಟ್ವಿ ಅಂದ್ರೆ, ಪರೀಕ್ಷೆಯಲ್ಲಿ ಗೆದ್ದು ಬಿಟ್ವಿ ನಾವು ಅಂದ್ರೆ ಇನ್ನು ನಮ್ಮನ್ನು ಬಿಡೋದು. ಕುಚೇಲನಿಗೆ ಹೋದ ಜನ್ಮದಲ್ಲಿ ಕೂಡ ಅವನು ಇದೆ ದರಿದ್ರನಾಗಿ ಇದ್ದವನು, ಬೇಕಾದ ಸಂಪತ್ತು ಕೊಟ್ಟ ಪರಮಾತ್ಮ. ಅವನು ದುರುಪಯೋಗ ಮಾಡ್ಕೊಂಡ ಸಂಪತ್ತು ಕೊಟ್ಟಾಗ. ಇದರಿಂದ ಏನಾಯ್ತು, ಆ ಸಂಪತ್ತು ದುರುಪಯೋಗ ಆಗಿದ್ದರಿಂದ ಅವರಿಗೆ ಪುನಃ ಸಂಪತ್ತು ಕೊಳ್ಳೇ ಇಲ್ಲ. 10 ಜನ ಮಕ್ಕಳು ಕೊಟ್ಟ, ಬರೀ ಬಡತನ ಅಂತ ಸ್ಥಿತಿ. ಆದ್ರೆ ಕೃಷ್ಣ ಪರಮಾತ್ಮ ಅವನ ಸಮೀಪದಲ್ಲೇ ಇದ್ದಾನೆ. ಓದುವಾಗ ಅವನ ಸಮೀಪದಲ್ಲೇ ಇದೆ. ನಮಗೇನಾದ್ರೂ ಕೂಡ 1 ಲಕ್ಷ ರೂಪಾಯಿ ಒಂದು ಸಣ್ಣ ಸಾಲಿಗ್ರಾಮ ನಮ್ಮ ಮುಂದೆ ಇಟ್ಟು, ಇದೆರಡರಲ್ಲಿ ಯಾವ್ದನ್ನ ನೀವು ತಗೋಬಹುದು ಅಂತ ನಾವು ಸಾಲಿಗ್ರಾಮ ಮನೇಲಿ ಬೇಕಾಷ್ಟಿದ್ ಬಿಡಿ ಅಂತ ಹೇಳ್ಬಿಟ್ಟು ದುಡ್ಡೇ ತಗೋಬಹುದು ನಾವು. ಇಂತಹ ಸಂದರ್ಭದಲ್ಲಿ ಪರಮಾತ್ಮ ಬೇಕೋ ಇದು ಅಥವಾ ದುಡ್ಡು ಬೇಕು ಅಂದ್ರೆ ನಾವು ಆಸ್ಕೊಳ್ಳೋದು ಲಕ್ಷ್ಮೀನೇ. ಅರ್ಥ ಏನದಕ್ಕೆ, ನಾವು ಪರಮಾತ್ಮ ದೂರ ಮಾಡ್ತಾ ಇದ್ದೇವೆ ಅಂತ. ಶ್ರೀಪಾದರಾದ್ರೆ ಹೇಳ್ತಾರೆ ನೋಡಿ, ಮಾರಿಕೋಣನಂತೆ ಥೋರ ಭಾಗ್ಯವ ಕೊಟ್ಟು ನರಕದಲ್ಲಿಡುವನು ದುರಾತ್ಮರುಗಳನ್ನು. ನೋಡಿ ಎಂಥ ಮಾತು. ಮಾರಿಕೋಣ ಅಂತ ಇರುತ್ತೆ ಈ ಹಳ್ಳಿಗಳಲ್ಲಿ, ಆ ಗ್ರಾಮ ದೇವತೆ ಏನಿರುತ್ತೆ ಅವರಿಗೆ ಕೋಣಗಳನ್ನು ಬಲಿ ಕೊಟ್ಟು, ಕೋಣಗಳನ್ನು ಅದಕ್ಕಾಗಿ ಏನೋ ಯಾರೋ ಕೊಂಡ್ಕೊಂಬಂದ್ ತಕ್ಷಣ ಕೊಡಲ್ಲ, ಅದಕ್ಕಾಗಿ ಬೆಳೆಸ್ತಾರಲ್ಲ, ಬಲಿ ಹಾಕ್ಲಿಕ್ಕೆ ಬೆಳೆಸ್ತಾರೆ. ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ, ಚೆನ್ನಾಗಿ ತಿನ್ನಿಸಿ ಅದನ್ನ ಅಲಂಕೃತ್ಯ ಶಿರಚ್ಛೇದ ಅಂತ ಹೇಳ್ತೀವಲ್ಲ, ಹಾಗೆ ಚೆನ್ನಾಗಿ ಬೆಳೆಸ್ಬಿಡೋದು ಅದನ್ನ. ಆಮೇಲೆ ಯಾತಕ್ಕೋಸ್ಕರ ಬೆಳೆಸ್ತಾ ಇರೋದು, ಕತ್ತರಿಸ್ಲಿಕ್ಕೆ. ಹಾಗೆ ಮಾರಿಕೋಣನಂತೆ ಥೋರ ಭಾಗ್ಯ ಅಂದ್ರೆ ಬೇಕಾದಷ್ಟು, ನೀವು ಹೇಳುವಲ್ಲ 15 ಕಾರುಗಳು, 20 ಸೀಟ್ಗಳು, 100 ಮನೆಗಳು, ಸಂಪತ್ತು, ಆಸ್ತಿ ಇದೆಲ್ಲ ಕೊಟ್ಬಿಡ್ತಾನಂತೆ. ಯಾಕೆ, ಮಾರಿಕೋಣನಂತೆ ಥೋರ ಭಾಗ್ಯವ ಕೊಟ್ಟು ನರಕದಲ್ಲಿ ಇಡುವನು ದುರಾತ್ಮಗಳನ್ನು. ಅಂದ್ರೆ ನರಕಗಳು ಏನಿದ್ದಾರೆ ಅಲ್ಲಿ ಬಿಸಾಕ್ಲಿಕ್ಕೆ ಅವನನ್ನು ಸಂಪತ್ತು ಕೊಡೋರು. ಅವ ಯಾಕೆ ಅಂದ್ರೆ ನರಕಕ್ಕೆ ಹೋಗ್ಬೇಕಾಗಿದ್ದನು ಅವನು. ಸಂಪತ್ತೆಲ್ಲ ಕೊಟ್ಟವನಿಗೆ ಏನ್ ಮಾಡ್ತಾನೆ ಅಂದ್ರೆ ನರಕದಲ್ಲಿ ಇಟ್ಬಿಡ್ತಾನೆ. ಈ ಕೋಣವನ್ನು ಬೆಳೆಸಿದ್ದೆ ಅದಕ್ಕೆ, ಆ ಮಾರಿಗೆ ಬಲಿ ಕೊಡ್ಲಿಕ್ಕೆ.
ಹಾಗೆ ಕೂಡ ಮಾಡ್ತಾನೆ. ಆದರೆ ಸಾರಭಕುತರಿಗೆ ದಾರಿದ್ರ್ಯಾದಿಗಳ ಕೊಟ್ಟು ಪಾರುಗಾಣಿಸುವನು ರಂಗವಿಠಲರಯ್ಯ. ಸಾರಭಕ್ತರು ಯಾರಿದ್ದಾರೆ? ನಮ್ಗೇನು ಬೇಡಪ್ಪ, ಪರಮಾತ್ಮನೇ ಸಾರ, ನಮ್ಗೆ ಅವನೊಬ್ಬನು ಸಾಕು ಅಂತ ಯಾರಿರ್ತಾರೆ? ಸಾರಭಕ್ತರಿಗೆ ದಾರಿದ್ರ್ಯಾದಿಗಳ ಕೊಟ್ಟು, ಕುಚೇಲನಿಗೆ ದಾರಿದ್ರ್ಯ ಕೊಟ್ಟಂತೆ ದಾರಿದ್ರ್ಯಾದಿಗಳ ಕೊಟ್ಟು ಪಾರುಗಾಣಿಸಿ ಸಂಸಾರದಿಂದಲೇ ಅವನು ದಾಟಿಸ್ತಾನೆ. ಅದಕ್ಕಾಗಿ ಪರಮಾತ್ಮ ನಮಗೆ ಸಂಪತ್ತು ಕೊಟ್ಟು ದುಃಖ ಪಡಬಾರದು. ಯಾವುದೋ ಹಿಂದೆ ಪುಣ್ಯ ಮಾಡಿರ್ತಾನೆ, ಅದನ್ನು ಅನುಭವಿಸಲಿಕ್ಕೆ ಕೊಟ್ಬಿಡ್ತಾನೆ ಪರಮಾತ್ಮ. ಇದರಿಂದ ದೇವರು ಮರಿತಾರ. ಅವರು ಮರೆತಾಗ ಅವ್ರಿಗೆ ಅನಾನುಕೂಲ ಆಗುತ್ತೆ. ಆದ್ರೆ ದುಡ್ಡು ಇದ್ದವರಲ್ಲಿ ಕೂಡ ದೇವರು ಮರೀತಾರೆ ಅಂತೇನಿಲ್ಲ. ಬ್ರಹ್ಮದೇವರಿಗೆ ಇರುವಷ್ಟು ದುಡ್ಡು ಸಂಪತ್ತು ಪರಮಾತ್ಮ ಕೊಟ್ಟಿದ್ದು ಯಾರಿಗಿದೆ ಹೇಳೇನು? ಆದ್ರೆ ಅವ್ರಿಗೇನು ಮರೆತಿದ್ದಾರೆ? ಹಾಗಲ್ಲ. ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಸಂಪತ್ತು ಕೊಡ್ತಾನೆ. ಸಂಪತ್ತು ಕೊಟ್ರೆ ಅವನಿಗೆ ಅಹಂಕಾರ ಬರೋದಿದ್ರೆ ಸಂಪತ್ತು ಕಿತ್ಕೊಂಡ್ಬಿಡ್ತಾನೆ. ಕುಚೇಲನ ಸಂಪತ್ತು ಕೊಟ್ಟ ಕಾರಣನಾಗಿರುವಾಗ ಆಮೇಲೆ ಅಹಂಕಾರ ಬಂತು ಅವನಿಗೆ, ಎಲ್ಲ ಕಿತ್ಕೊಂಡ್ಬಿಟ್ಟ. ದಾರಿದ್ರ್ಯ ಕೊಟ್ಟ. ಆ ದಾರಿದ್ರ್ಯದಲ್ಲಿ ಒಂದು ದಿವಸ ಪರಮಾತ್ಮನ ಬೈಲಿಲ್ಲ. ನಾವ್ ಎಷ್ಟು ಶಾಪ ಹಾಕ್ತಾ ಇದ್ವಿ ಅವನಿಗೆ. ಪರಮಾತ್ಮ ನಮ್ಮ ಮಿತ್ರನಂತೆ, ಮೂರ್ಖಾಷ್ಟು ಪ್ರಯೋಜನ ಇಲ್ಲ ಅಂತ ಎಷ್ಟು ಬೈತಾ ಇದ್ವಿ ನಾವು. ಏನೂ ಅನ್ಲಿಲ್ಲ. ಎಲ್ಲ ನಮ್ಮ ಇದು ಅನುಗ್ರಹ ಮಾಡ್ತಾ ಅಂತ ಇದ್ದ ಪರಮಾತ್ಮ. ಅವನ 7 ದಿವಸ ಅವನ ಮನೇಲಿ ಇಟ್ಕೊಂಡ, ಬೇಕಾದ ಸಂಪತ್ತು ಕೊಟ್ಟ. ನಮ್ ಕೈಲೇ ಕೊಡಬಹುದಾಗಿತ್ತಲ್ಲ ಅವನು ಕುಚೇಲನಿಗೆ. ನಾವಾದ ಅದು ಬೈಕು ಅಂತ ಇದ್ವಿ. ನೋಡಿ, ಏನ್ ಕೊಳ್ಳೇ ಇಲ್ಲ ಅವನು, ಖಾಲಿ ಕೈಲಿ ಕಳ್ಸ್ಬಿಟ್ಟ ಅಂತ ಬೈತಾ ಇದ್ವಿ ನಾವು. ಕುಚೇಲ ಹೇಳ್ತಾನೆ, ಪರಮಾತ್ಮ ಎಷ್ಟು ದಯಾಮಯ, ನಾನು ಅವನು ಕೊಡತಕ್ಕಂತ ಸಂಪತ್ತನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ನಂಗೆ ಆಗಲ್ಲ ಅಂತ ಹೇಳಿ ನನಗೆ ಖಾಲಿ ಕೈಲಿ ಕಳ್ಸಿಕೊಡ್ತಾ ಇದ್ದಾನೆ ಅಂತ ಹಾಗೆ ಹೇಳ್ತಾನೆ ಅಷ್ಟೇ ಹೊರತಾಗಿ ಅದನ್ನ ಬೈಯೋದಂತೂ ಇಲ್ಲ. ಮನೆಗೆ ಬಂದ್ರೆ ಇನ್ನೊಂದು ದ್ವಾರಕೆಗೆ ಬಂದು ಅನ್ಸ್ಬಿಡ್ತಾನೆ. ಅಷ್ಟು ಸಂಪತ್ತನ್ನು ತುಂಬಿಸಿರ್ತಾನೆ ಪರಮಾತ್ಮ. ಪರಮಾತ್ಮ ಕೊಟ್ಟ ಅಂದ್ರೆ ನಾವು ಊಟ ಮಾಡ್ತಾ ಇರುವಾಗ ಒಂದು ಲಡ್ಡು ಹಾಕಿ ಆದ್ಮೇಲೆ ಇನ್ನೊಂದು ಲಡ್ಡು ಹಾಕ್ತೀವಿ ಅಂದ್ರೆ ಎಲೆ ಮುಚ್ಚಿಟ್ಬಿಡ್ತೀವಿ ನಾವು. ಬೇಡ 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 ಅಂತ ಹೇಳ್ತೀವಿ. 2 ಕೈ ಉಳ್ಳಂತಹ ಒಬ್ಬ ವ್ಯಕ್ತಿ ಒಂದು ಲಡ್ಡು ಹಾಕಿದಾಗ ತಿಂದಿಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವರು, ಸಾವಿರಾರು ಕೈಗಳುಳ್ಳಂತಹ ಪರಮಾತ್ಮ ನಮಗೆ ಏನಾದ್ರೂ ಕೊಟ್ಟ ಅಂದ್ರೆ ಎಲ್ಲಿ ಇಟ್ಕೊಳ್ಳೋದು ಹೇಳಿ. ಅದಕ್ಕಾಗಿ ನಾವು ಅವನನ್ನೇನು ಕೇಳಬಾರ್ದು. ನಮ್ಗೆ ಏನು ಬೇಕೋ ಅದನ್ನು ಕೊಡ್ತಾನ ಅವನ, ಅಷ್ಟೇನೆ. ಈಗ ನಾವೇನು ದೇಹ ಕೇಳಿದ್ವಾ ಕೊಳ್ಳಿಲ್ವಾ, ಕಣ್ಣು ಕೇಳಿದ್ವಾ 2 ಕಣ್ಣು ಕೊಳ್ಳಿಲ್ವಾ, ಊಟ ತಿಂಡಿ ಹೆಂಡತಿ ಮಕ್ಕಳು ಎಲ್ಲ ಕೊಟ್ಟನ ಇಲ್ವಾ? ನೀವು ಕೇಳಿ ಕೇಳಿ ಕೊಟ್ರೆ ನೀವೇನು ಕೇಳಿಲ್ಲ, ಸುಮ್ಮನೆ ಇದ್ರಿ ಕೊಟ್ಟಿದ್ದಾನೆ. ಹಾಗೆ ಪರಮಾತ್ಮ ನಮ್ಮ ಕಾಲಕ್ಕೆ ಏನು ಬೇಕೋ ನಮ್ಮ ಯೋಗ್ಯತಾನುಸಾರ ಅದನ್ನು ಕೊಡ್ತಾನೆ. ಸ್ವಾಮಿ ಅಷ್ಟು ಅನುಗ್ರಹ ಮಾಡು ಅಂತ ಹೇಳ್ಬೇಕೆ ಹೊರತಾಗಿ ಇದು ಮಾಡಬಾರ್ದು. ಇನ್ನೊಂದು ಉಗಾಭೋಗದಲ್ಲಿ ಶ್ರೀಪಾದರಾಜರು ಒಂದು ವಿಶೇಷ ಹೇಳ್ತಾರೆ. ಈಗ ಎಷ್ಟೋ ಜನ ಭಕ್ತರುಗಳು ಇರ್ತಾರೆ, ಅವರು ಕೂಡ ಕೆಲವು ಸಾರಿ ತಪ್ಪು ಮಾಡ್ಬಿಡ್ತಾರೆ. ಇದೆಲ್ಲ ಶಾಸ್ತ್ರದಲ್ಲಿ ಬಂದಿರೋ ಪ್ರಮೇಯಗಳೇ ಇದೆಲ್ಲ. ಪರಮಾತ್ಮನಿಗೆ ಏಧಮಾನದ್ ಬಿಟ್ಟು ಉಭಯಸ್ಯ ರಾಜ ಚೋಷ್ಕೂಯತೆ ವಿಷಯೀಂದ್ರೋ ಮನುಷ್ಯಾನ್ ಎಂಬ ವೇದ ಮಂತ್ರದಲ್ಲಿ ಪರಮಾತ್ಮ ತ್ರಿವಿಧ ಜೀವರಿಗೆ, ಸಾತ್ವಿಕ ರಾಜಸ ತಾಮಸ ಏನಿದ್ದಾರೆ ಅವರಿಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಎಂಬುದು ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಏನು? ಯಾರು ಯೋಗ್ಯತೆಗಿಂತ ಮೀರಿ ಪುಣ್ಯವನ್ನು ಮಾಡಿರ್ತಾರೆ, ಅವರಿಗೆ ಏನಾದ್ರೂ ಕೂಡ ಒಂದು ತಪ್ಪನ್ನ ಅಂದ್ರೆ ಒಂದು ದೋಷವನ್ನ ಅವರ ಕೈಯಲ್ಲಿ ಮಾಡಿಸಿ ಅಧಿಕವಾಗಿ ಮಾಡಿರತಕ್ಕಂಥ ಪುಣ್ಯವನ್ನು ಕಿತ್ಕೊಳ್ಳೋದ್ರಿಂದ ಏಧಮಾನ ದ್ವಿಟಿ. ಏಧಮಾನ ಅಂದ್ರೆ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿರುವವರು, ಅದನ್ನು ಪರಮಾತ್ಮ ದ್ವೇಷ ಮಾಡ್ತಾನೆ. ಹಾಗೇನ್ ಮಾಡ್ತಾನೆ? ಏನೋ ಒಂದು ತಪ್ಪು ಮಾಡಿಸ್ತಾನೆ, ಪುಣ್ಯ ಎಲ್ಲ ಕಿತ್ಕೊಂತಾನೆ. ಈಗ ಇವರಿದೆ ಗೌತಮ ಋಷಿಗಳಿದ್ದಾರಲ್ಲ, ಅದು ದೇವರ ಹತ್ಯ. ಅವ್ರ ಯೋಗ್ಯತೆಗಿಂತ ಪುಣ್ಯ ಜಾಸ್ತಿ ಮಾಡಿದ್ದಾರೆ, ಅದನ್ನ ಕಿತ್ಕೋಬೇಕು. ಅವ್ರಿಗೇನೇ ಹೊಡೆದರೆ ಅವ್ರನ್ನ ಬಡಿದ್ರೆ ಏನು ಕೂಡ ಅವರೇನು ಮಾತಾಡೋದಿಲ್ಲ. ಆದ್ರೆ ಅವ್ರ ಹೆಂಡತಿನ ಕೆಣಕಿದ್ರೆ ಮಾತ್ರ ಬಿಡ್ತಾ ಇದ್ದಿಲ್ಲ. ಅದಕ್ಕಾಗಿ ಅವರೇ ಮಾಡಿದ್ರು, ಆ ಹೆಂಡತಿಯನ್ನೇ ಇಂದ್ರದೇವರು ಕಳಿಸಿಬಿಟ್ಟು ಅವ್ರನ್ನ ಬಲಾತ್ಕಾರ ಮಾಡುವಂತೆ ಮಾಡಿದ್ರು. ಇದರಿಂದ ಏನಾಯ್ತು? ಈ ದೇವರ ರಹಸ್ಯವನ್ನು ತಿಳ್ಕೊಳ್ಳದೆ ಇಂದ್ರದೇವರಿಗೆ ಮತ್ತು ಅವರ ಹೆಂಡತಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ಅವರು ಅಧಿಕವಾಗಿ ಮಾಡಿರ್ತಕ್ಕಂಥ ಪುಣ್ಯ ಎಲ್ಲ ಹೊರಟಾಯ್ತು. ಇದು ಪರಮಾತ್ಮ ಮಾಡತಕ್ಕಂಥ. ಈಗ ಸೂರ್ಯ ಮತ್ತು ಚಂದ್ರ ಇದ್ದ. ಬೆಳಿಗ್ಗೆ ಸೂರ್ಯ ಉದಯ ಆದ ಕೂಡಲೇ ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳು ಕೂಡ ಪೂರ್ವಾಭಿಮುಖವಾಗಿ ಇರುತ್ತೆ. ಸೂರ್ಯ ಉದಯ ಆಗ್ತಾ ಇದ್ದಾಗೆ ತನ್ನ ಕಿರಣಗಳು ಎಂಬತಕ್ಕಂಥ ಕೈಯಿಂದ ಈ ಭಾರತ ದೇಶ ಮಾತ್ರವಲ್ಲ, ಎಲ್ಲೆಲ್ಲಿ ಪರಮಾತ್ಮನ ವಿಶೇಷ ಸಂವಿಧಾನ ಉಳಿದಕ್ಕಂಥ ದೇವಸ್ಥಾನಗಳಿದೆ ಅದೆಲ್ಲ ಪಾದವನ್ನು ಮೊಟ್ಟ ಮೊದಲು ಮುಟ್ಟೋದೇ ಸೂರ್ಯನಾರಾಯಣ. ಸೂರ್ಯ ಅಂದ್ರೆ ಎಷ್ಟು ಪುಣ್ಯ ಬಂತು ಒಂದು ದಿವಸಕ್ಕೆ. ಒಂದು ಸಾರಿ ನಾವು ಮನಸ್ಸಿನಲ್ಲಿ ಇಲ್ಲಿ ಕೂತ್ಕೊಂಡು ನಾವು ಗುರುಗಳ ಪಾದವನ್ನ ಮನಸ್ಸನ್ನೇ ಧ್ಯಾನ ಮಾಡಿದ್ವಿ ಅಂದ್ರೆ ಎಷ್ಟು ಪಾಪಗಳು ಪರಿಹಾರ ಮಾಡ್ತಾನೆ. ಇನ್ನು ಸೂರ್ಯ ಪ್ರತಿ ದಿವಸವೂ ಕೂಡ ಅದು ಎಲ್ಲಿಂದ ಎಷ್ಟು ದೂರ ಗೊತ್ತಾವನ, ಒಂದು ದಿವಸಕ್ಕೆ ಅವನು ಹುಟ್ಟಿದಾಗಿಂದ ಅವನು ಮುಳುಗೋದವರೆಗೆ 9,51,00,000 ಯೋಜನ ಸಂಚಾರ.
ಅಷ್ಟು ಕಡೆ ಇರತಕ್ಕಂಥ ತೀರ್ಥಕ್ಷೇತ್ರಗಳು, ಅಲ್ಲಿರತಕ್ಕಂಥ ಬ್ರಾಹ್ಮಣರುಗಳು, ಅಲ್ಲಿರತಕ್ಕಂಥ ಗೋವುಗಳು, ಅಲ್ಲಿರತಕ್ಕಂಥ ತುಳಸಿ ಗಿಡ ಮೊದಲಾದವುಗಳು, ಅದಕ್ಕೆಲ್ಲ ತನ್ನ ಕಿರಣ ಬಿಡಿಸಿ ಆ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂತಾರೆ. ಇದ ಮಧ್ಯೆ ಅಲ್ಲದೆ ಕರ್ಣನಾಗಿ ಬಂದು ಭೂಪಾಷಾಣಕ್ಕೆ ಬರ್ತಾನೆ, ಸುಗ್ರೀವನಾಗಿ ಬಂದು ಹನುಮಂತ ದೇವರನ್ನ ಆಲಿಂಗನ ಮಾಡ್ಕೊಂತಾನೆ, ಮಂತ್ರಿಯನ್ನ ಪಡ್ಕೊಂತಾನೆ, ರಾಮದೇವರನ್ನ ಆಲಿಂಗನ ಮಾಡ್ತಾನೆ, ಅವರ ಪಾದ ಮುಟ್ತಾನೆ. ಇದ್ರಲ್ಲಿ ಎಷ್ಟಾಯ್ತು ಪುಣ್ಯಗಳೆಲ್ಲ, ಯೋಗ್ಯತೆ ಮೀರಿ ಬಿಡುತ್ತಾರೆ. ಹೀಗೆ ಅದೊಂದು ತಪ್ಪು ಮಾಡಿಸ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ದ, ಸುಗ್ರೀವ ಇದ್ದಲ್ಲ ಅವನನ್ನ ವಾಲಿ ಸತ್ತೋದ ಮೇಲೆ ಅವನ ಹೆಂಡತಿ ರಮಿಸುವಂತೆ ಅವನ ಬುದ್ಧಿ ಕೊಟ್ಟ. ಇದರಿಂದ ಆಯ್ತು, ಅಣ್ಣನ ಹೆಂಡತಿನ ಅಪಹಾರ ಮಾಡಿದ್ರಿಂದ ಅವನಿಗೆ ಆ ಎಕ್ಸ್ಟ್ರಾ ಪುಣ್ಯಗಳಿತ್ತಲ್ಲ ಅದೆಲ್ಲ ಲ್ಯಾಪ್ಸ್ ಆಗ್ತಾ ಬಂತು. ಅದಕ್ಕೆ ಅವನ ಕೊಲ್ಲಿಲ್ಲ. ಅವನು ಸುಗ್ರೀವನ ಹೆಂಡತಿಯನ್ನ ನೀ ಅಪಹಾರ ಮಾಡಿದ್ದಕ್ಕೆ ನೀನು ಕೊಂದಾಗ್ತಾ ಇದ್ದೀನಿ ಅಂತ ವಾಲಿ ಹೇಳ್ತಾನೆ. ಅದು ಇವನಿಗೆ ಹಂಗೆ ಹೇಳೋದಿಲ್ಲ. ಅದೊಂದು ಕಾರಣ ಇದೆ, ವಾಲ್ಮೀಕಿ ರಾಮ ಕೊಟ್ಟಿದ್ದಾರೆ. ತಮ್ಮ ಬದುಕಿರುವಾಗ ಹೆಂಡತಿನ ಅಪಹಾರ ಮಾಡಿದ್ದ ಅವನು ಮಹಾ ತಪ್ಪು. ಇವನ ಹೆಂಡತಿ ಹೋದ್ಮೇಲೆ ಅವಳೇ ಬಂದಿದ್ದು ಅಂತಿದೆ, ಅದು ಕೂಡ ತಪ್ಪೇನೆ. ಅಣ್ಣನ ಹೆಂಡತಿ ಅಪಹಾರ ಮಾಡಿದ್ದೇ ಇದೆ, ಅದು ಅವಳು ವಿಧವೇ ಬೇರೆ, ಅವಳು ಅದನ್ನ ಅಪಹಾರ ಮಾಡಿದ್ದಾರೆ. ಇದರಿಂದ ಪುಣ್ಯ ಎಂಬುದು ಕಡಿಮೆ ಆಗ್ತಾ ಬರುತ್ತೆ. ಇದು ಒಂದು. ಈ ಒಂದು ಕಥೆಯನ್ನು ಇಟ್ಕೊಂಡವರು ಒಂದು ಉದಾಹರಣೆ, ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವನು ಯಾವತ್ತೂ ಕೂಡ, ಇವರೆಲ್ಲ ಹರಿಭಕ್ತೆ. ಇಂದ್ರ ಚಂದ್ರ ಅವರಲ್ಲಿ ಏನ್ ಅನ್ಕೊಂಡಿದ್ರೆ ಎಲ್ಲ ಅಪರೋಕ್ಷ ಜ್ಞಾನಿಗಳು. ಯಾಕೆ ಚಂದ್ರ ದೇವ, ಸೂರ್ಯ ದೇವ, ಆ ದೇವ ಎಂಬತಕ್ಕಂಥ ಒಂದು ಪಟ್ಟ ಬರಬೇಕಾದ್ರೆ ಅದೇನದು, ಆ ದೇವ ಎಂಬತಕ್ಕಂಥ ಪಟ್ಟ ಬರುವುದು ಯಾವುದರಿಂದ? ನೈವ ದೇವ ಪದಂ ಪ್ರಾಪ್ತ ಬ್ರಹ್ಮದರ್ಶನ ವಜ್ಜಿತ. ಪರಮಾತ್ಮನ ಅಪರೋಕ್ಷ ಜ್ಞಾನವಾಗದೆ ದೇವ ಎಂಬ ಪಟ್ಟ ಬರುವುದಿಲ್ಲ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಹಾಗೆ ಹರಿಭಕುತನಾಗಿದ್ದಾರೆ ಅಂತ ಆಯ್ತು. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಗೊತ್ತಿದ್ದು ಪಾಪ ಮಾಡಲ್ಲ, ಖಂಡಿತ ಮಾಡಲ್ಲ. ಅರಿಯದೆ ಮಾಡಿದರೆ ಹರಿ ಎಣಿಸುವುದಿಲ್ಲ. ಈ ಅಸುರಾವೇಶ ಪ್ರಯುಕ್ತವಾಗಿ ಕೆಲಸದಿ ವಾಯುದೇವರಿಗೆ ಬಿಟ್ಟು ಬೇರೆ ಎಲ್ಲರಿಗೂ ಕೂಡ ಅಸುರಾವೇಶ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ, ಪ್ರತಿ ಒಬ್ಬರಿಗೂ ಇದೆ. ಅಂತಹ ಉದ್ದವನಲ್ಲಿ ವಾಯುದೇವರ ಆವೇಶ ಇದೆ. ಅವನು ಕೂಡ ಒಂದ್ಸಾರಿ ಅವನಿಗೆ ಒಂದು ಯಾವುದು, ಅವನಿಗೆ ಅಸುರಾವೇಶ ಪ್ರಯುಕ್ತವಾಗಿ ನನ್ನಂತಹ ಭಕ್ತ ಯಾರು ಇಲ್ಲ ಅಂತ ಅವನಿಗೆ ಭಾವ ಬಂದ್ಬಿಡುತ್ತೆ. ಅವನಿಗೆ ಇದನ್ನ ಶ್ರೀಪಾದರಾಜ ಒಂದು ಉಗಾಭೋಗದಲ್ಲಿ ಒಂದು ಪದ್ಯದಲ್ಲಿ ಬರೆದಿದ್ದಾರೆ. ಅದನ್ನು ಉದ್ದವ ಏನಿದ್ದಾನೆ ಅವನನ್ನು ಕಳಿಸ್ಕೊಡ್ತಾನ. ಯಾಕೆಂದ್ರೆ ನಾನ್ ಬಿಟ್ರೆ ಇನ್ಯಾರು ಪರಮಾತ್ಮ ಭಕ್ತ ಇಲ್ಲ ಅಂತ ಅವನಿಗೆ ಬಂದಿತ್ತು ಜ್ಞಾನ. ಅವನಿಗೆ ಅದ್ರ ಹೋಲಾಡಿಸ್ಬೇಕಾದ್ರೆ ಗೋಪಿಕಾ ಸ್ತ್ರೀಯರ ಭಕ್ತಿ ಕೃಷ್ಣ ಪರಮಾತ್ಮ ನೋಡಿಬಿಟ್ರೆ ಅವನಿಗೆ ಅಹಂಕಾರ ಹೋಗುತ್ತೆ ಅಂತ ಅಲ್ಲಿ ಕಳಿಸ್ಕೊಟ್ಟ ಅವನು. ಅವರು ನೋಡಿದ್ರು, ಅವರು ಅವನ ಆ ಗೋಪಿಕಾ ಸ್ತ್ರೀಯರ ಕೃಷ್ಣನ ಭಕ್ತಿ ನೋಡಿದ ಅವನು, ನಾನಂಕೂ ಇಂಥ ಭಕ್ತಿನ ಮಾಡೋದಿಲ್ಲ ಅಂತ ಅವ್ರ ಮುಂದೆ ಹೇಳ್ಬಿಟ್ಟ. ಅವನೇ ಹೇಳ್ತಾನೆ, ಅಹೋ ಯೂಯಸ್ಮ ಪೂರ್ಣಾರ್ಥಾಹ ಭವತ್ಯೋ ಲೋಕಪೂಜಿತಾಹ ಕೃಷ್ಣ ಏವಂ ಭಗವತಿ ಯಾಸಾಮಿತ್ಯರ್ಪಿತಂ ಮನಃ ದಾನೌರತ ತಪೋಹೋಮ ಜಪ ಸ್ವಾಧ್ಯಾಯ ಸಂಯಮೈಹಿ ವಿಷ್ಣುಹಿ ಭಕ್ತಿರಿಹಿ ಸಾಧ್ಯತೆ. ಆದ್ರಿಂದ ಅಹಂ ಕಿಂಕರ, ನಾ ಬರೀ ಸಾಮಾನ್ಯ ವ್ಯಕ್ತಿ ಅಷ್ಟೇ ಅಂತ ಹೇಳ್ಕೊಂಡಿದ್ದಾನೆ. ಅಂದ್ರೆ ಅಂತ ಉದ್ದವನಿಗೆ ಬಂತು ಅಂದ್ರೆ ಅದು ಜ್ಞಾನಕಾರಿಕಾಗಿ ಬಂದ ರೂಪ. ಬೃಹಸ್ಪತ್ಯಾಚಾರ್ಯ ಮೂಲ ಇನ್ನು ಯಾರು ಬರುವುದಿಲ್ಲ. ಇದು ನಾವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ. ಅಂತಹ ವಿದುರ ವಿದ್ಯಾಯಾಮ್ ರತೇಹೇ ವಿದುರಮಾಹು, ವಿದ್ಯೆಯಲ್ಲಿ ಆಸಕ್ತನಾದ್ದರಿಂದಲೇನೆ ವಿದುರ. ವಿದ್ಯೆ ಕಡೆ ಅಸುರಾವೇಶ ಬರಲ್ಲ. ಮತ್ತೆ ಅವನಿಗೂ ಒಂದು ಅಸುರಾವೇಶ ಒಂದು, ಕೃಷ್ಣ ಪರಮಾತ್ಮ ನೀನು ಇವತ್ತು ಸಂಧಿಗೆ ಹೋಗ್ಬೇಡ, ನೀನ್ ಕಟ್ಟಾಕೊಡ್ತಾರೆ ಅಂತ. ಅಂದ್ರೆ ಪರಮಾತ್ಮ ಕಟ್ಟಿಗೆ ಸಿಗ್ತಾನೆ ಎಲ್ಲಾದ್ರೂ ಕೂಡ. ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ವಾದಿರಾದರು ಹೇಳ್ತಾರೆ. ಭಕ್ತಿ ಬಂಧನವಶ ಅಷ್ಟೇ, ಈ ಲೌಕಿಕ ಹಗ್ಗಗಳಿಂದ ಕಟ್ಟಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ, ಅರಿಯದೆ ಮಾಡಿದರೆ ಹರಿ ಎಣಿಸುವುದಿಲ್ಲ. ಶರಣು ಬಂದ ರವಿತನಯನ ನೋಡು. ರವಿತನಯ ಅಂದ್ರೆ ಸುಗ್ರೀವ ಆಗಿರ್ಬೋದು, ಕರ್ಣ ಆಗಿರ್ಬೋದು, ಅಥವಾ ಸೂರ್ಯನೇ ಬೇಕಾದ್ರೆ ರವಿನೇ ತಗೋಬಹುದು. ಬೇಕಾದ್ರೆ ಚಂದ್ರನು ಹಾಗೆ, ಸೂರ್ಯ ಅಂತ ಅವನು ಕೂಡ ಎಲ್ಲಾ ಕಡೆ ಸಂಚಾರ ಮಾಡಿ ದೇವರ ಒಂದು ದರ್ಶನಗಳು ಮಾಡ್ತಾ ಇರ್ತಾನೆ. ಅಂತಹ ಪುಣ್ಯ ಅಧಿಕವಾಗಿದೆ. ಆದ್ರಿಂದ ಬೃಹಸ್ಪತ್ಯಾಚಾರ್ಯ ಹೆಂಡತಿನ ಅಪಹಾರ ಮಾಡುವಂತೆ ಮಾಡಿ ಅವನ ಪುಣ್ಯವನ್ನ ಕಡಿಮೆ ಮಾಡಿದ್ದು ಕೂಡ ಒಂದಿದೆ. ಹೀಗೆ ಪರಮಾತ್ಮ ಯಾವುದಾದ್ರೂ ಒಂದು ನೆಪ ಮಾಡಿ ಅವರಿಗೆ ಪುನಃ ಬುದ್ಧಿಯನ್ನು ಬರೆಸುವಂತೆ ಮಾಡ್ತಾರೆ. ಈ ಉಗಾಭೋಗದಲ್ಲಿ ಇದೊಂದು ಶಾಂಪಲ್ ನಮ್ಗೆ ತೋರಿಸಿದ್ದಾರೆ ಅಷ್ಟೇ ಹೊರತಾಗಿ ಇದರಿಂದ ಎಲ್ಲೆಲ್ಲಿ ಯಾರ್ಯಾರು ಭಕ್ತರು, ಇಂದ್ರದೇವ ಇದ್ದಾನೆ, ಕೃಷ್ಣ ಪರಮಾತ್ಮನ ಭಕ್ತರ ಮೇಲೆ ನಂದ ಗೋಕುಲದಲ್ಲಿ ದ್ರೋಣ, ಕುಂಭದ್ರೋಣ ಅಂತ ಹೇಳ್ತೀವಿ, ಅಂತ ಮಳೆ ಸೂಸಿದ 7 ದಿವಸ ಅಸುರಾವೇಶದಲ್ಲಿ ಸಾಮಾನ್ಯ ಮಾನವ ಅಂತ ತಿಳ್ಕೊಂಡು ಹಾಗೇನ್ ಮಾಡ್ದ, ಆ ಪರ್ವತವನ್ನು ಎತ್ತಿ ಆ ಗೋಪೂಜೆ ಇವರಿಗೆ ಮಾಡಿ, ಇಂದ್ರನು ಬೇಡ ಯಾರಿಗೂ ಬೇಡ ಅಂತ ಅವ್ರಿಗೆ ಕೋಪ ಬರುವಂತೆ ಮಾಡಿ, ಇದರಿಂದ ತನ್ನ ಪ್ರಭಾವ ತೋರಿಸಿ ಅಸುರಾವೇಶ ಹೋಗಲಾಡಿಸಿ
ಸ್ವಾಮಿ ನೀನೇ ಎಲ್ಲವೂ ಕೂಡ ಅಂತ ಹೇಳಿ ಆ ಗೋವಿಂದ ಎಂಬ ಪಟ್ಟಾಭಿಷೇಕ ಮಾಡ್ತಾ ಅಂತಂಬುದಾಗಿ ಹರಿವಂಶಾದಿಗಳಲ್ಲಿ ಬರ್ತಾ ಇದೆ. ಆದ್ದರಿಂದ ಎಲ್ಲಾ ಭಕ್ತರಿಗೂ ಕೂಡ ಪರಮಾತ್ಮ ಅಸುರಾವೇಶ ಬಂದಾಗ ಹೋಗ್ಲಾಡ್ಸಕ್ಕೆ ಏನೋ ಒಂದು ಉಪಾಯ ಮಾಡಿ ಅನುಗ್ರಹ ಮಾಡ್ತಾನೆ ಪರಮಾತ್ಮ ಎಂಬುದಾಗಿ ಈ ಶ್ರೀಪಾದರಾಜರ ಕೃತಿಗಳಲ್ಲಿ ಇದೆ. ಅನೇಕ ಭೋಗಗಳಲ್ಲಿ ಅದು ಅಪೂರ್ವವಾದಕ್ಕಂತಹ ಭಾವಗಳೆಲ್ಲವನ್ನು ಕೂಡ ಅವರು ಹೇಳಿದ್ದಾರೆ. ಸುಂಕ ಕೊಟ್ಟ ಮೇಲೆ ಪುನಃ ಯಾರಾದ್ರೂ ಕೂಡ ಸಂಸಾರಕ್ಕೆ ತಳ್ತಾರ ಅಂತ ಹೇಳ್ತಾರೆ. ನಿನ್ನ ಪರಮಾತ್ಮನ ಸ್ಪರ್ಶ ಆಗಿಬಿಡ್ತು ಅಂತ ಹೇಳಿದ್ರೆ ಆ ಶಿಲೆ ಎಂಬುದಕ್ಕಂಥದ್ದು ಏನಾಗತ್ತೆ, ಅದು ಸುವರ್ಣ ಅಂದ್ರೆ ಲೋಹ ಮುಟ್ಟಿಬಿಟ್ರೆ ಅವು ಪರಮಾತ್ಮ ಮುಟ್ಟಿದ ಅಂದ್ರೆ ಕಲ್ಲಾಗಿರ್ತಕ್ಕಂಥ ಕಲ್ಲಿಂದ ಬಿದ್ದಿರತಕ್ಕಂಥ ಅವಳು ಒಳ್ಳೆ ಚೈತನ್ಯ ಪಡ್ಕೊಂತು ಅಂದ್ಮೇಲೆ ಆ ಪರಮಾತ್ಮನ ಸ್ಪರ್ಶ ಹೇಗಿರ್ಬೇಕು ಅಂತಹದ್ದು. ಇದೆಲ್ಲ ಈ ಅನೇಕ ಪ್ರಮೇಯಗಳು ಅದರಲ್ಲಿ ಭಾಗವತಾದಿಗಳಲ್ಲಿ ಬರ್ತಕ್ಕಂತಹ ಪ್ರಮೇಯಗಳು ಎಲ್ಲವನ್ನೂ ಕೂಡ ಅವರು ವಿಶೇಷವಾದ ರೀತಿಯಲ್ಲಿ ಆ ಕನ್ನಡದಲ್ಲಿ ಮಾಡಿ ನಮಗೆ ಯಾವ ರೀತಿ ಪರಮಾತ್ಮನ ಹತ್ತಿರ ನಾವು ಹೋಗ್ಬೇಕು ಎಂಬುದನ್ನ ಶ್ರೀಪಾದರಾಜರು ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂಥವರ ಆರಾಧನಾ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮ ಶ್ರೀಪಾದರಾಜರ ಆರಾಧನಾ ಪ್ರಯುಕ್ತವಾಗಿ ನಡೀತಾ ಇರತಕ್ಕಂಥ ಶ್ರೀಮಠದಿಂದ ಈ ಕಾರ್ಯಕ್ರಮ ಎಂಬತಕ್ಕಂಥದ್ದು ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ನಾವು ಕೊಡಬೇಕಾಗಿರ್ತಕ್ಕಂಥದ್ದು. ಜ್ಞಾನಿಗಳೆಲ್ಲರೂ ಕೂಡ ಜ್ಞಾನವನ್ನು ಕೊಳ್ಳಿಕ್ಕಾಗಿ ಭೂಮಿಲಿ ಅವತಾರ ಮಾಡಿದ್ದಾರೆ. ಈಗ ಈ ಒಂದು ಸಂದರ್ಭದಲ್ಲಿ ನಮಗೆ ಎಲ್ಲರಿಗೂ ತಲುಪುವಂತಹ ಮೊದಲಾದ ಶ್ರೀಪಾದರಾಜರ ಸಮೀಪದಲ್ಲಿ ಏನು ಉಪನ್ಯಾಸ ಮಾಡ್ತಾ ಇದ್ದೆ ಅಲ್ಲಿ ಬಂದವರು ಮಾತ್ರ ಜ್ಞಾನ ಬರ್ತಾ ಇದೆ. ಈಗ ಹಾಗಲ್ಲ, ಈ ಒಂದು ಸಾಧನಗಳು ಬಂದಿರೋದ್ರಿಂದ ನಮಗೆ ಇಡೀ ಪ್ರಪಂಚ ಪೂರ್ತಿ ನೋಡಬಹುದು ಆ ರೀತಿ ವ್ಯವಸ್ಥೆ ಇದೆ. ಹಾಗಾಗಿ ಶ್ರೀಪಾದರಾಜ ಮಠಾಧೀಶರಾದಕ್ಕಂಥ ಕೇಶವ ನಿಧಿಗಳು ಹಾಗೂ ಸುಜಯ ನಿಧಿಗಳೇನಿದ್ದಾರೆ ನೂತನ ಯತಿಗಳು ಅವರ ಒಂದು ಆದೇಶದ ಮೇರೆಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನ್ನನ್ನು ಭಾಗಿಯನ್ನಾಗಿ ಮಾಡಿಸಿ ಶ್ರೀಪಾದರಾಜರ ಅನುಗ್ರಹವನ್ನ ನನಗೆ ಸಂಪಾದನೆ ಮಾಡಿಸ್ಕೊಟ್ಟಿದ್ದೆ. ಅದಕ್ಕಾಗಿ ಅವರ ಪಾದಾರವಿಂದಗಳಲ್ಲಿ ಭಕ್ತಿ ಆದರಪೂರ್ವಕ ಸಹಸ್ರ ಅನಂತ ನಾನು ನಮಸ್ಕಾರಗಳನ್ನ ಸಲ್ಲಿಸಿ ಇದೇ ರೀತಿ ನಮ್ಮ ಅನುಗ್ರಹಕ್ಕೆ ಪಾತ್ರನಾಗಿ ಮಾಡಬೇಕು ಎಂಬುದು ಹೇಳ್ತಾ ಅವರಿಗೆ ವಿಶೇಷವಾಗಿ ನಾನು ಪುನಃ ನಮಸ್ಕಾರ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣ.